ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ ಅಂತ. ನಾನು ಏನಕ್ಕೆ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ತಮಿಳ್ನಾಡಲ್ಲಿ ಒಂದು ವಿಶೇಷ ಸುದ್ದಿ ಆಯಿತು. ವಿಜಯ್ ಸರ್ ಗೆದ್ದರು. ಎಲ್ಲರೂ ಹೇಳ್ತಿದ್ರು ವಿಜಯ್ ಸರ್ ಬಂದರೆ ಏನು ಮಾಡ್ತಾರೆ ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದರು. ವಿಜಯ್ ಸರ್ ಬಂದುಬಿಟ್ಟು ನಾನು ಬಂದಮೇಲೆ ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಮಾಡ್ತಿರೋದನ್ನ ಎಲ್ಲರೂ ಅಪೋಸ್ ಮಾಡ್ತಿದ್ರು. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ನನಗೆ ಜನಗಳ ಮುಖ್ಯ, ನನ್ನ ರಾಜ್ಯ ಮುಖ್ಯ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ನಾವು ಎರಡು ಮಾತು ಹೇಳೋಂಗಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಏನಾಗ್ತಿದೆ, ಸೊ ಉಪೇಂದ್ರ ಸರ್ನ ಇಟ್ಕೊಂಡು ಎಲ್ಲ ರುಬ್ತಾ ಇದ್ದಾರೆ. ರುಬ್ತಾ ಇರೋದು ಅಂತ ಹೇಳಿದ್ರೆ ಹೆಂಗೆ, ಸರ್ ನೀವು ಯಾಕೆ ಬರಲಿಲ್ಲ, ಈಗ ತಮಿಳ್ನಾಡಲ್ಲಿ ಆದಂಗೆ ಕರ್ನಾಟಕದಲ್ಲೂ ಕೇಳ್ತಾ ಇದ್ದಾರೆ, ಯಾಕೆ ನೀವು ನಿಲ್ತಾ ಇಲ್ಲ. ಸೊ ಅವರು ಆಲ್ರೆಡಿ ಹೇಳಿದ್ದಾರೆ ನೋಡಿ, ಲಾಸ್ಟ್ ಇಯರ್ ನಿಂತಾಗ ನೀವು ಯಾರೂ ಸಪೋರ್ಟ್ ಮಾಡಲಿಲ್ಲ. ನಮ್ಮಲ್ಲಿ ಏನಾಗಿದೆ, ಯಾವುದೇ ಪಕ್ಷ ಆಗಿರಲಿ, ಅವ್ರ ಪಕ್ಷ ಎಲೆಕ್ಷನ್ಗೆ ಬಂದಾಗ ಮನೆ ಹತ್ರ ಬಂದುಬಿಟ್ಟು 2,500 ರೂಪಾಯಿ ಕೊಟ್ಬಿಟ್ಟು ನಮ್ಮ ಓಟನ್ನ ಕಸ್ಕೊತಿದ್ದಾರೆ. ಅಂತ ಹೇಳಿದ್ರೆ ನಾವು 5 ವರ್ಷಕ್ಕೆ ನಮ್ಮ ಓಟನ್ನ 2,000ಕ್ಕೆ ಮಾರ್ಕೊತಿದ್ದೀವಿ. ಅದರದ್ದು ವ್ಯಾಲ್ಯೂ ಎಷ್ಟು ಗೊತ್ತಾ, ದಿನಕ್ಕೆ 25 ಪೈಸದಿಂದ 75 ಪೈಸಾ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ ಇಲ್ಲಿ. 2,000 ಕೇಳಿ ನಾವು ಓಟ್ ಹಾಕ್ತೀವಲ್ಲ, ಯಾಕೆ 10 ಲಕ್ಷ ಕೇಳಬಾರ್ದು ನಾವು? ಅವ್ರು ಹೆಂಗಿದ್ರು ಗೆದ್ದ ಮೇಲೆ 5 ವರ್ಷ ನಮ್ಮ ಹತ್ರ ಬರಲ್ಲ. ಯಾಕೆ ಒಂದೊಂದು ಮನೇಲಿ 10 ಲಕ್ಷ ಕೇಳಬಾರ್ದು? 10 ಲಕ್ಷ ಕೇಳಿದ್ರೆ ಅವರು ಓಟ್ ಕೇಳೋಕ್ಕೂ ಬರಲ್ಲ, 2,000 ರೂಪಾಯಿ ನೋಟು ತೋರಿಸಲ್ಲ. ಇಲ್ಲ 10 ಲಕ್ಷ ಕೊಟ್ಬಿಟ್ಟು ಅವ್ರ ಬಾಡಗೆ ಅವ್ರು ಗೆದ್ಕೊಂಡು ಹೋಗಲಿ, ನಮ್ಗೆ 10 ಲಕ್ಷ ಸಾಕು, 5 ವರ್ಷಕ್ಕೆ ಇಲ್ಲ ಒಂದು 2-3 ವರ್ಷಕ್ಕೆ ಸಾಕು. ಹೆಂಗಿದ್ರು ಅವರು ಮೋಸ ಮಾಡೇ ಮಾಡ್ತಾರೆ ರಾಜಕೀಯದಲ್ಲಿ. ಏನಾದರೂ ಮೋಸ ಮಾಡಿಕೊಳ್ಳಿ, ನಮಗೊಂದು 10 ಲಕ್ಷ ಕೊಡಲಿ, ಫ್ಯಾಮಿಲಿಗೊಂದು 10 ಲಕ್ಷನೋ ಇಲ್ಲ ಒಬ್ಬೊಬ್ರಿಗೊಂದು 10 ಲಕ್ಷನೋ ಕೊಡಲಿ, ಸೊ ನಾವು ಅವ್ರಿಗೆ ಓಟ್ ಹಾಕೋದು ಸರಿ. ಆದರೆ ನಾವು ಓಟ್ ಮಾರ್ಕೊತಿರೋದು ಕೇವಲ 0.75 ಪೈಸಕ್ಕೆ, ಅಂದರೆ ದಿನಕ್ಕೆ ನಾವು 75 ಪೈಸಕ್ಕೆ ನಾವು ನಮ್ಮ ಓಟ್ನ ಮಾರ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲ ಮೀಡಿಯಾದವ್ರು ಹೇಳ್ತಿದ್ದಾರೆ ಉಪೇಂದ್ರ ಸರ್ನ ಯಾಕೆ ನಿಲ್ಬಾರ್ದು, ನೀವು ಈ ಸತಿ ನಿಂತ್ರೆ ನೀವು ಹಿಂಗೆ ಮಾಡ್ಬೋದು, ತಮಿಳ್ನಾಡಲ್ಲಿ ಹಂಗಾಯಿತು, ತಮಿಳ್ನಾಡಲ್ಲಿ ಹಿಂಗಾಯಿತು, ಜನಗಳು ಇವಾಗ ಚೇಂಜಸ್ ಕೇಳ್ತಿದ್ದಾರೆ. ಅದೇ ಚೇಂಜಸ್ ಲಾಸ್ಟ್ 2 ವರ್ಷದ ಹಿಂದ್ಗಡೆನೂ ನಾನು ನಿಂತಾಗ ಉಪೇಂದ್ರ ಸರ್ ನಿಂತಾಗೆ ಹೇಳಿದರು, ನಾನು ಕೇಳಿದ್ದೆ ಅಲ್ವಾ, ನಾನು ನಿಂತಾಗ ಚೇಂಜಸ್ ಮಾಡ್ತೀನಂತ ನಾನು ಕೇಳಿದೆ, ಆವಾಗ ಯಾರೂ ಒಪ್ಪಿರಲಿಲ್ಲ. ಇವಾಗ ತಮಿಳ್ನಾಡಲ್ಲಿ ಆಗಿದ್ದಕ್ಕೆ ಇವಾಗ ನೀವು ನನ್ನ ಹತ್ರ ಬಂದು ಕೇಳ್ತಿದ್ದೀರಂತ ಅವ್ರು 2-3 ಸಂದೇಶದಲ್ಲಿ ಕೊಟ್ಟಿದ್ದಾರೆ, ಇಂಟರ್ವ್ಯೂಯಲ್ಲಿ ಹೇಳಿದ್ದಾರೆ. ಆದರೆ ನಾನು ಹೇಳ್ತಿರೋದು, ನ್ಯೂಸ್ ಚಾನಲ್ TRPಗೋಸ್ಕರ ಇದನ್ನ ಮಾಡ್ಕೊತಿದ್ರೆ ವೇಸ್ಟ್ ಇದು ಅಲ್ವಾ? TRPಗೋಸ್ಕರ ಇದನ್ನು ಮಾಡ್ಕೊತಿದ್ರೆ ದಯವಿಟ್ಟು ನ್ಯೂಸ್ ಚಾನಲ್ ಅವರು ಇದನ್ನ ಸ್ಟಾಪ್ ಮಾಡಿ. ಯಾಕಂತ ಹೇಳಿದ್ರೆ ಅಂಥ ಒಳ್ಳೆ ಮನುಷ್ಯನ ನೀವು ಸುಮ್ಮನೆ TRPಗೋಸ್ಕರ ಬಳಸ್ಕೊಳ್ಳೋದು ತಪ್ಪು. ಯಾಕಂದರೆ ಉಪೇಂದ್ರ ಸರ್ ಅವರು ಏನು ಹೇಳಿದ್ದಾರೆ, ಅವ್ರದ್ದು ಮೊದಲನೇ ಫಿಲಮಿಂದನೂ ಹೇಳ್ಕೊಂಬಂದಿದ್ದಾರೆ, ಜಗತ್ತಂದ್ರೆ ಏನು, ಜನಗಳು ಯಾವ ಥರ ಇರಬೇಕು, ತಪ್ಪಂದ್ರೆ ಏನು, ಸರಿ ಅಂದರೆ ಏನು. ಅವ್ರ ಒಂದೊಂದು ಮೂವಿಲೂ ಸಹ ಒಂದೊಂದು ಥರ ರಾಜಕೀಯದ ಬಗ್ಗೆ ಮಾಡಿದಾಗಲೂ ಸಹ ರಾಜಕೀಯ ಹೆಂಗಿರಬೇಕು, ನಾನು ನೋಡಿರೋ ಪ್ರಕಾರ ವಿಜಯ್ ಸರ್ ಏನು, ಉಪೇಂದ್ರ ಸರ್ ಏನು ಹೇಳಿದ್ದಾರೆ, ವಿಜಯ್ ಸರ್ ಅದನ್ನ ಮಾಡ್ತಾ ಇದ್ದಾರೆ ತಮಿಳ್ನಾಡಲ್ಲಿ. ಅಂದರೆ ಇವ್ರು ಕರ್ನಾಟಕದ ಕಾನ್ಸೆಪ್ಟನ್ನ ಅವರು ತಮಿಳ್ನಾಡಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಅನ್ನಿಸ್ತಾ ಇದೆ ಇವಾಗ. ಆದರೆ ಒಂದು ಫ್ರೆಂಡ್ಸ್, ನಾನು ಹೇಳ್ತಿರೋದಿಷ್ಟೇ, ಎಲೆಕ್ಷನ್ಸ್ ಬರ್ತಾ ಇದೆ, ಇನ್ನೊಂದು 1 ವರ್ಷ 1.5 ವರ್ಷದಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಮೇನ್ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಈ ಸತಿನಾದರೂ ನಾವೆಲ್ಲ ಸೇರಿ ಒಂದು ಒಳ್ಳೆ ಪ್ರಜೆನ ಅಥವಾ ಒಂದು ಒಳ್ಳೆ ನಾಯಕನ ನಾವು ಸೆಲೆಕ್ಟ್ ಮಾಡೋಣ. ಇಲ್ಲಿ ಫಿಲಮ್ ಆ್ಯಕ್ಟ್ರು ಯಾವುದೋ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿರೋದು ಅಂತಲ್ಲ, ಒಬ್ಬ ಒಳ್ಳೆ ಮನುಷ್ಯನ ನಾವು ಸೆಲೆಕ್ಟ್ ಮಾಡಿ ನಮ್ಮ ರಾಜ್ಯವನ್ನು ನಾವು ಕಾಪಾಡ್ಕೊಳ್ಳೋಣ ಅನ್ನೋದು ನನ್ನೊಂದು ಆಸೆ. ಯಾಕಂತ ಹೇಳಿದ್ರೆ ನಾವೀಗ ನೋಡ್ತಿರೋದು ಎಷ್ಟೋ ಸಮಸ್ಯೆಗಳು ನೋಡ್ತಿದ್ವಿ. 3 ವರ್ಷ ಎಲ್ಲೂ ಕೆಲಸಗಳು ಕೊಟ್ಟಿರಲಿಲ್ಲ, ಈಗ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ. ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಕೆಲಸಕ್ಕೆ 50 ಜನ ಅಪ್ಲಿಕೇಶನ್ಸ್ ಹಾಕ್ತಿದ್ದಾರೆ. ಅಪ್ಲಿಕೆಂಟ್ದು ಫೀಸ್ ಎಲ್ಲ ಹೋಗ್ತಿದೆ. ಇಷ್ಟು 3 ವರ್ಷ ಸಾಲ ಮಾಡಿದ್ರು, ಈಗ 4 ಮತ್ತು 5ನೇ ವರ್ಷದಲ್ಲಿ ಆ ಸಾಲದ್ದು ಡಬಲ್ ಎತ್ಕೊತಾರೆ ಇವರು. ಸೊ ಕೋಚಿಂಗ್ ಕೊಡ್ತೀವಿ, ವೆಯ್ಟ್ ಮಾಡ್ತೀವಿ, ಏಜ್ ಬಾರ್ ಆಗ್ತಾಯಿದೆ. ಈ 3 ವರ್ಷದಲ್ಲಿ ಎಷ್ಟೋ ಜನ ಏಜ್ ಬಾರ್ ಆದ್ರಲ್ಲ, ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಇವಾಗ? ಸರ್ಕಾರಕ್ಕೆ ದುಡ್ಡು ಬೇಕು, ಸಡನ್ನಾಗಿ ಈ ಥರ ಬಿಡ್ತಾ ಇದ್ದಾರೆ. ನಾವು ಗೌರ್ಮೆಂಟ್ ಕೆಲಸಕ್ಕೋಸ್ಕರನೇ ಎಷ್ಟೋ ಜನ ಕಷ್ಟಪಡ್ತಿದ್ವಿ. ಇವಾಗ ಗೌರ್ಮೆಂಟ್ ಕೆಲಸಕ್ಕಿಂತ ಪ್ರೈವೇಟ್ ಕೆಲಸಗಳು ತುಂಬ ಚೆನ್ನಾಗಿರೋ ಕೆಲಸಗಳೂ ಇದೆ. ಆದರೆ ನಮ್ಮ ಮನೇಲಿ ಏನಾಗ್ಬಿಟ್ಟಿದೆ, ಗೌರ್ಮೆಂಟ್ ಕೆಲಸನೇ ತೊಗೊಬೇಕು, ನೀನು ಗೌರ್ಮೆಂಟ್ ಕೆಲಸನೇ ತೊಗೊಬೇಕು ಅಂತ ಮೈಂಡ್ ಫಿಕ್ಸ್ ಮಾಡಿ ಎಲ್ಲರೂ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕೆಲಸಕ್ಕೆ. ಇವಾಗ ಕಾಲ್ ಫಾರ್ ಆಗಿದೆ, ಒಂದು ಖುಷಿ ವಿಷಯನೇ. ಆದರೆ 20,000 ಅಲ್ಲ 2,000 ಪೋಸ್ಟಿಗೆ 7 ಲಕ್ಷದಿಂದ ಮಿನಿಮಮ್ 15 ಲಕ್ಷ, ಈ ಸತಿ 15 ಲಕ್ಷ ಅಪ್ಲಿಕೆಂಟ್ ಹಾಕ್ತಾರೆ. ಏನಕ್ಕೆ ಅವ್ರು ಲಿಮಿಟ್ ಮಾಡ್ತಿಲ್ಲ? ಏನಕ್ಕೆ ಲಿಮಿಟ್ ಮಾಡ್ತಿಲ್ಲ ಅಂದರೆ ಅಪ್ಲಿಕೇಶನ್ಸ್ ಅಮೌಂಟ್ ಬರೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅದರದ್ದೆಲ್ಲ ಅವ್ರದ್ದು ಗಿಮಿಕ್ಸ್ ಅಲ್ಲ ಸರ್ಕಾರದ್ದು. ಸೊ ದಯವಿಟ್ಟು ಆಗಿದ್ದಾಯಿತು, ಬದಲಾವಣೆ ನಾವು ನೋಡಬೇಕು. ತಮಿಳ್ನಾಡಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಲ್ಲ, ಆದರೆ ಒಂದೇನಂತಂದರೆ ಒಂದು ಚೇಂಜಸ್ನ ನಾವು ನೋಡೋಣ. ಯಾವುದಾದ್ರು ಒಂದು ಚೇಂಜಸ್ಸಲ್ಲಿ
ನಮ್ಮ ರಾಜ್ಯ ಇಂಪ್ರೂವ್ ಆದರೆ ನಮಗೆಲ್ಲರಿಗೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಾನು ಈ ಸತಿ ಉಪೇಂದ್ರ ಸರ್ಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಒಮ್ಮೆ ಅವ್ರದ್ದು ಏನು ಪಕ್ಷದ ನೇಮ್ ಇದೆ, ಪಕ್ಷದ ಏನು ಎಥಿಕ್ಸ್ ಇದೆ, ಎಥಿಕ್ಸ್ನ ನೋಡಿ ಅವರೇ ಹೇಳ್ತಿದಾರಲ್ವ, ಗೆದ್ದ ಮೇಲೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಯಾಕಂದರೆ ಅದು ಆ್ಯಕ್ಚುಲಿ ರೂಲ್ಸ್ ಇದೆ, ಕಾನೂನು ಇದೆ, ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು. ಸೊ ದಯವಿಟ್ಟು ಈ ಸತಿನಾದರೂ ಆ ಸರ್ಗೊಂದು ಚಾನ್ಸ್ ಕೊಡೋಣ. ಅವರು ಮಾಡುವಂಥ ಕೆಲಸಗಳನ್ನ ನೋಡೋಣ. 1 ವರ್ಷ 2 ವರ್ಷ ಟೈಮ್ ಕೊಟ್ಟು ನೋಡೋಣ. ಗೆದ್ದರೆ ಆ ವ್ಯಕ್ತಿ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಗೆದ್ದರೆ 1 ವರ್ಷ 2 ವರ್ಷ ಟೈಮ್ ಕೊಟ್ಟು ನೋಡೋಣ. ಆಗಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕ್ವಶನ್ ಮಾಡೋ ನಮಗೆ ರೈಟ್ಸ್ ಕೊಟ್ಟಿದ್ದಾರೆ ಅವರು, ಕೇಳ್ಬೋದು ನಾವು. ಸೊ ದಯವಿಟ್ಟು ಈ ಸತಿ ಯಾವುದೇ ಥರ ವ್ಯಾಮೋಹಕ್ಕೆ ಒಳಗಾಗದೆ ದಯವಿಟ್ಟು ಆದಷ್ಟು ಯೋಚನೆ ಮಾಡಿ ಓಟ್ ಹಾಕಿ. ಧನ್ಯವಾದಗಳು.